ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ನಾವು ಕೆರೆಸ್ಗೆ ಹೋಗ್ತಾ ಇದ್ದೀವಿ. ಕೆರೆಸಲ್ಲೆಲ್ಲ ಫಿಶ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ಫ್ಯಾಮಿಲಿ. ನೋಡೋಣ ಎಷ್ಟು ಎಂಜಾಯ್ ಮಾಡ್ತೀವಿ ಅಂತ. ಫ್ರೆಂಡ್ಸ್, ಏನಂದರೆ ಎಲ್ಲರೂ ಏನಂತಾರೆ ರೆಡಿ ಆಗೋಕ್ಕೆ ನಾನು ಜಾಸ್ತಿ ಟೈಮ್ ತಗೋತೀನಿ ಅಂತ. ಇವಾಗ ಕೇರಳ ಬಂದಿದ್ದ ಟೈಮ ಯಾರು ಜಾಸ್ತಿ ಮಾಡ್ತಾರೋ ರೆಡಿ ಆಗೋಕ್ಕೆ ಅಂತ. ಅದನ್ನೇ ಯಾರು ಜಾಸ್ತಿ ಟೈಮ್ ಮಾಡ್ತಾರೆ ರೆಡಿ ಆಗೋಕ್ಕೆ? ಪ್ರೀತಿ, ಯಾರೇ ಜಾಸ್ತಿ ಟೈಮ್ ತಗೋತಾರೆ ರೆಡಿ ಆಗೋಕ್ಕೆ? ಸ್ವಾತಿ. ನೋಡಿದ್ರಾ ನೀವು? ನಮ್ಮಮ್ಮ. ಎಲ್ಲ ಒಟ್ಟು ಯಾರಿಗೆ ಬೀಳುತ್ತೆ ನೋಡೋಣ ಬನ್ನಿ. ನೆಕ್ಸ್ಟ್ ಇನ್ನು ನಮ್ಮ ಮಾವ ಬರ್ತಾರೆ, ಅವ್ರಿಗೆಲ್ಲ ಕೇಳ್ತೀನಿ. ನೀವೇ ನೋಡಿ ಎಲ್ಲ ಏನು ಅನ್ಕೋತಾರೆ ಅಂದರೆ ನಾನೇ ಲೇಟು ರೆಡಿ ಆಗೋಕ್ಕೆ ಅನ್ಕೋತಾರೆ. ಕಣ್ಣು ಮುಂದೆ ಭವಿಷ್ಯ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲೇ ಎಲ್ಲರಿಗೂ ಲೈವಲ್ಲೇ ಆನ್ಸರ್ ಮಾಡಿಸ್ತೀನಿ. ನಾನು ಎಲ್ರಿಗೂ ಅಲ್ಲಿ ಹೋಗ್ಬಿಟ್ಟು ಮಾತಾಡಿಸ್ತೀನಿ ಯಾರ್ಯಾರೆಲ್ಲ ಏನೇನು ಆನ್ಸರ್ ಮಾಡ್ತಾರೆ ಅಂತ. ನಾವು ಯಾವಾಗಲೇ ಫಿಶ್ ತಿನ್ನೋಕೆ ಹೋಗ್ಬೇಕು ಅಂದರೂ ಕೆ.ಆರ್.ಎಸ್ಗೆ ಹೋಗೋದು. ಏನೋ ಒಂಥರ ಮನೇಲಿ ಎಷ್ಟೇ ಚೆನ್ನಾಗಿ ಮಾಡಿದ್ರು ಏನೋ ಒಂಥರ ನೇಚರ್ ನೋಡ್ಕೊಂಡು ಅಲ್ಲಿ ವಾತಾವರಣ ನೋಡ್ತಾ ತಿಂತಾ ಇದ್ರೆ ಏನೋ ಒಂಥರ ಫೀಲಿಂಗ್ಸು ಗುಡ್ ಅನ್ಸುತ್ತೆ. ಸೊ ಅದಕ್ಕೆ ನಾವು ಯಾವಾಗಲೇ ಫ್ಯಾಮಿಲಿ ಬಂದ್ರೂ ಅಲ್ಲಿಗೆ ಹೋಗಿ ನಾವು ತಿಂತೀವಿ. ನಾವು ಈ ಸರಿ ಕುತ್ಕೋಬೇಕು ಅಂದ್ಕೊಂಡಿರೋ ಪ್ಲೇಸ್ ಏನಾಗ್ಬಿಟ್ಟಿತ್ತು ಅಂದರೆ ಫುಲ್ ಕವರ್ ಆಗಿಬಿಟ್ಟಿದ್ರು. ಸಂಡೇ ಆಗಿರೋದ್ರಿಂದ ಫುಲ್ಲು ಜನ ಇದ್ರು. ಸೊ ನಾವು ಬೇರೆ ಕಡೆ ಕುತ್ಕೊಂಡ್ವಿ. ಯಾಕಂದರೆ ನಾವು ಇಲ್ಲ ಅಂದ್ರೂ ಒಂದು 17-20 ಮೆಂಬರ್ಸ್ ಹೋಗಿದ್ವಿ ನಾವು ಈ ಸರಿ. ಜಾಗ ನಮಗೆ ಫ್ರೀ ಆಗಬೇಕಿತ್ತು. ಸೊ ಅದಕ್ಕೆ ನಾವು ಬೇರೆ ಕಡೆ ಕುತ್ಕೊಂಡ್ವಿ. ನೋಡಿ ನಮ್ಮ ಕ್ಯಾರೀಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಲೈಟಿಂಗ್ಸ್ ಹಾಕ್ದಾಗ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಹಂಗೆ ರೋಡಲ್ಲಿ ಹೋಗ್ತಾ ಇದ್ವಲ್ಲ, ಸೊ ಹಂಗೆ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೆ. ನಮ್ಮ ಕೆರೆಸ್ ಹೆಂಗೆ ಕಾಣಿಸ್ತಿದೆ ನೋಡಿ. ನೀರೆಲ್ಲ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ. ಏನೋ ಒಂಥರ ಈ ಥರ ಫ್ಯಾಮಿಲಿ ಜೊತೆ ಹೋಗ್ಬೇಕು ಅಂದರೆ ಏನೋ ಒಂಥರ ಖುಷಿ ಅನಿಸುತ್ತೆ ತುಂಬ. ಎಷ್ಟೋ ದಿನ ಆಗ್ಬಿಟ್ಟಿತ್ತು ಎಲ್ಲರೂ ಈ ಥರ ಒಟ್ಟಿಗೆ ಸೇರಿ. ಇವಾಗೆಲ್ಲ ಸೇರಿ ಹೋಗ್ತಾ ಇದ್ದೀವಿ. ನಮ್ಮ ಮಾವರೆಲ್ಲ ಬಂದು ಆಲ್ರೆಡಿ ವೇಟ್ ಮಾಡ್ತಾ ಇದ್ದಾರೆ, ಫೋನ್ ಮಾಡ್ತಾ ಇದ್ದಾರೆ, ಇನ್ನೂ ಎಲ್ಲಿದ್ದೀರಾ ಅಂತ. ನಾವಿನ್ನು ಇವಾಗ ಹೋಗ್ತಾ ಇದ್ದೀವಿ. ಇನ್ನೇನು ಆನ್ ದ ವೇ. ಕೇಕ್ ತಗೊಂಡು ಹೊಂಟೋಗೋಣ. ನಮ್ಮ ಅಕ್ಕದ ಆ್ಯನಿವರ್ಸರಿ ಇತ್ತು ಅಂದ್ಬಿಟ್ಟು ಸ್ಟಾಪ್ ಕೊಟ್ಟಿದ್ವಿ. ಖುಷಿ, ಯಾರು ಜಾಸ್ತಿ ಟೈಮ್ ತಗೋತಾರೆ ಮೇಕಪ್ ಮಾಡೋಕ್ಕೆ? ಗೌತಮಿ, ನೀನು ಹೇಳವ. ಪಕ್ಕ ತಾನೇ? ಪಕ್ಕ ಸ್ವಾತ್ಯಕರೆ ತಾನೇ? ಜಸ್ಟ್ ಬಂದು ತಲುಪಿದ್ವಿ ಇವಾಗ. ಯಾರು ಜಾಸ್ತಿ ಟೈಮ್ ತಗೋತಾರೆ ಮೇಕಪ್ ಮಾಡೋಕ್ಕೆ? ಜೋರಾಗಿ ಹೇಳ್ಬೇಕು, ಕೇಳಿಸಲ್ಲ. ಸ್ವಾತ್ಯಮ್ಮ. ಅಕ್ಕ, ಯಾರಕ್ಕ ಜಾಸ್ತಿ ಟೈಮ್ ತಗೋತಾರೆ? ನೋಡಿ ಅಲ್ಲಿ ಕೂತಾರ ಎಲ್ಲ ಒಟ್ಟು ಬಂದಿರೋದು ಇವ್ರಿಗೆ. ಜಾಸ್ತಿ ಟೈಮ್ ತಗೋತಾರೆ? ಜೋರಾಗಿ ಹೇಳು. ಮೇಕಪ್ ಮಾಡಕ್ಕೆ ಯಾರು ಜಾಸ್ತಿ ಟೈಮ್ ತಗೋತಾರೆ? ಇವತ್ತು ಏನಪ್ಪ ಅಂದ್ರೆ ಕೆ.ಆರ್.ಎಸ್ಗೆ ರೀಚ್ ಆದ್ವಿ. ಏನಂದ್ರೆ ಇವತ್ತು ನಮ್ಮ ಎರಡನೇ ಅಕ್ಕ ಇದ್ದಾರಲ್ಲ ಅವರು ಮತ್ತೆ ನಮ್ಮ ಬಾವ ಅವ್ರದ್ದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಸೊ ಅದರಿಂದ ಎಲ್ಲ ಕೆ.ಆರ್.ಎಸ್ಗೆ ಬಂದಿದ್ದೀವಿ. ಫಿಶ್ ತಿನ್ನೋಣ ಅಂತ ಅವ್ರು ಕರ್ಕೊಂಡ್ಬಂದರೆ ಹೋಗೋಣ ಬನ್ನಿ ಅಂತ ಹೇಳಿದ್ರು. ಸೊ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ನೋಡಿ, ಫಿಶ್ ತಿಂದ್ರಿ ಅಂದರೆ ಅವರೆಲ್ಲ ಬಂದು ಏನು ಮಾಡ್ತಾಯಿದ್ದಾರೆ ನೋಡಿ. ಈ ಪಿಳ್ಳೆಗಳನ್ನ ಕರ್ಕೊಬಂದರೆ ಇದೇನೆ. ಬನ್ನಿ ಎಲ್ಲರೂ ನೋಡಿ ಹೆಂಗೆ ಕೂತಿದ್ದಾರೆ, ತೋರಿಸ್ತೀನಿ ನೋಡಿ. ಕೇಕ್ ರೆಡಿ ಇದೆ ಎಲ್ಲ. ನನ್ನ ಮಗ ಏನೋ ಸೈಲೆಂಟಾಗಿ ಕೂತವನೆ. ಅಣ್ಣ, ನಮ್ಮ ಮಕ್ಳು ಇರ್ತಾರಲ್ಲ ಅವ್ರ ಜೊತೆ ನನ್ನ ಸೇರಿಸ್ಕೊಬಿಡ್ತಾರೆ. ಎಲ್ಲೋದ್ರೂ ಅಕ್ಕ ಕಿತ್ಕೊಡಕ್ಕ ಅಂತ ಹೇಳಿದ್ರು ಗಸಗಸೆ. ಅವ್ರ ಜೊತೆ ಸೇರ್ಕೊಂಡ್ರು ಗೊತ್ತಲ್ಲ, ನಾನು ಅವ್ರ ಥರನೇ ಆಗ್ಬಿಡ್ತೀನಿ. ಸೊ ಕಿತ್ಕೊಂಡು ಕೊಟ್ಬಿಟ್ಟು ಕೇಕ್ ಕಟ್ ಮಾಡೋಣ ಅಂತ ಕರೀತಾ ಇದ್ರು. ಸೊ ಬಂದ್ವಿ. ನಮ್ಮ ಅಕ್ಕ ಮತ್ತೆ ನಮ್ಮ ಬಾಬಾರ್ದು ಆ್ಯನಿವರ್ಸರಿ ಇತ್ತು. ಸೊ ಅಲ್ಲೇ ಕೇಕ್ ಕಟ್ ಮಾಡಿಸಿದ್ವಿ. ಈಗ ಎಲ್ಲರಿಗೂ ಮೀನು ರೆಡಿ ಇದೆ. ಇನ್ನೂ ಬರಬೇಕಿತ್ತು ಆ್ಯಕ್ಚುಲಿ, ಇನ್ನೂ ರೆಡಿ ಮಾಡ್ತಾಯಿದ್ರು. ಅಲ್ಲಿವರೆಗೂ ಯಾಕೆ ಸುಮ್ಮನೆ ಕುತ್ಕೋಬೇಕು ಅಂತ ಹೇಳ್ಬಿಟ್ಟು ಮಕ್ಳಿಗೆಲ್ಲ ತಿನ್ನಿ ಅಂತ ಹೇಳಿದ್ವಿ. ಇನ್ನೂ ಇಲ್ಲ ಅಂದರೂ ಇನ್ನೂ 10 ಫಿಶ್ ಬರಬೇಕಿತ್ತು. ಸೊ ಯಾವ್ದ್ಯಾವ್ದು ಬಂದಿದೆ ಎಲ್ಲರಿಗೂ ಕೊಟ್ಟು ಇವಾಗ ಎಲ್ಲರೂ ತಿಂತಾ ಇದ್ದೀವಿ. ಸೊ ಮಕ್ಕಳಂತೂ, ನಮ್ಮ ಮಕ್ಳುಗಳು ಎಷ್ಟು ತರಲೆಗಳಂದರೆ ಹೆವಿ ತರಲೆಗಳು. ಆದರೂ ಏನು ಮಾಡೋಕ್ಕಾಗಲ್ಲ, ನಮ್ಮ ಮನೆ ಮಕ್ಕಳು ಅವ್ರು ಏನೇ ಮಾಡಿದ್ರು ಚೆಂದನೇ. ಲಾಸ್ಟ್ ಎಲ್ಲ ತಿಂತ ಚೆನ್ನಾಯಿತು ಟೇಸ್ಟು. ಅಂದರೆ ನಾವು ಬೇರೆ ಕಡೆ ಕುತ್ಕೋತಾ ಇದ್ವಲ್ವ, ನಮ್ಗೆ ಅದು ಪ್ಲೇಸ್ ಸಿಕ್ಕಿಲ್ಲ. ಸೊ ನಾವು ಈ ಸತಿ ಈ ಕಡೆ ಕುತ್ಕೊಂಡು ನನ್ನ ಮಗ ತಿನ್ನಲ್ಲ, ಆದರೂ ತಿಂತೀನಿ ಮಮ್ಮಿ ನಾನು ಅಂತ ಹೇಳ್ದ. ಸೊ ನಾನು ತಿಂತಾರದೆ ಅವನು ಕೊಟ್ಟೆ. ಲಾಸ್ಟಲ್ಲಿ ತಿಂದಿಲ್ಲ, ಎಲ್ಲ ನನಗೆ ವಾಪಸ್ ಕೊಟ್ಬಿಟ್ಟ. ಲಾಸ್ಟ್ ನೋಡಿ ಎಲ್ಲ ತಿಂದು ಎಲ್ಲ ಫುಲ್ಲು ಖಾಲಿ ಪ್ಲೇಟ್ ಇಟ್ಟಿದ್ದೀವಿ.
ಫೋನು 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 ಫೋನು. ಇವ್ರು ನೋಡಿ, ಇವರು ಅಕ್ಕ ತಮ್ಮ ಇಬ್ರು. ಸಾರಿ ನೀರಂತೀನಿ, ಜ್ಯೂಸ್ ಕುಡಿತವ್ರ ಅವರು 7 ಅಪ್. ಅದ್ರಲ್ಲಿ ಕುಡಿಯೋದ್ರಲ್ಲಿ ಡೀಪ್ ಆಗ್ಬಿಟ್ಟಾರೆ ನೋಡಿ. ಮಾತಾಡಿ. ಸಣ್ಣ ಕುಡೀರಿ ತಗೊಂಡು ನೋಡಿ. ಮೀನ್ ತಿನ್ಬಿಟ್ಟು ಕುರ್ಕುರೆ ತಗ ತಿಂತವಳೆ. ಇದು ಯಾವ ತರ ನ್ಯಾಯ? ಮೀನ್ ತಿನ್ಬಿಟ್ಟು ಯಾರು ಕುರ್ಕುರೆ ಲೇಸ್ ಎಲ್ಲ ತಿಂತಾರ? ಈ ಮಕ್ಳುಗಳಿಗೆ ಎಷ್ಟು ಹೇಳಿದ್ರು ಬುದ್ಧಿಲ್ಲ. ಮಾಮ, ಯಾರು ಮೇಕಪ್ ಜಾಸ್ತಿ ಮಾಡ್ಕೋತಾರೆ? ನೀನ್ ಹೆಂಡತಿ ಮಾಡ್ಕೊಳ್ಳೋದೇ ಇಲ್ಲ. ಆಯ್ತು, ಮೇಕಪ್ ಜಾಸ್ತಿ ಟೈಮ್ ಯಾರು ಜಾಸ್ತಿ ಮಾಡ್ತಾರೆ ಮೇಕ್ ರೆಡಿ ಆಗಕ್ಕೆ? ಇದು ಸುಳ್ಳು, ನಾನು ಹಾಕಲ್ಲ. ಇದು ಕಟ್ಟು ಕಾಣ್ತಿಲ್ಲ. ಕರೆಕ್ಟ್ ಆಗಿ ಹೇಳಿ. ಲೋ, ನಂದು ಈಗ ನನ್ನ ವೈಫ್ಸಲ್ಲಿ ಒರ್ಸು, ನನ್ನ ಫೇಸ್ನುವೆ ಅವ್ಳ ಫೇಸ್ನು ವೈಫ್ಸಲ್ಲಿ ಒರ್ಸಿ ಯಾರ ಜಾಸ್ತಿ ಮೇಕಪ್ ಬರ್ತದೆ ನೋಡೋದ. ರವಿ, ಏ ರವಿ, ಅಣ್ಣ ಇಬ್ಬರಲ್ಲಿ ಯಾರು ಜಾಸ್ತಿ ಮೇಕಪ್ ನಮ್ಮ ಮಾವನ ಮತ್ತೆ ನಮ್ಮ ಹಸ್ಬೆಂಡ್ ಸುಮ್ನೆ ಸುಳ್ಳು ಹೇಳ್ತಾರೆ. ಅದು ನಾನು ಅಂತ ಅದೇ ಕಾರಣಕ್ಕೆ ನಮ್ಮ ಅಕ್ಕ ಕಣ್ಣು ಹಿಂಗ್ ಮಾಡ್ತಾಳೆ. ಅದಕ್ಕೆ ಮಾಡಿದ್ದು. ಸ್ವಾತಿ ಜಾಸ್ತಿ ಮೇಕಪ್ ಮಾಡ್ಕತ್ತದ. ಅಷ್ಟೇ ಜಾಸ್ತಿ ಹಾಕೋದು. ಇಬ್ರಿಗೂ ಮೇಕಪ್ ಮಾಡಕ್ ಪಕ್ಕದಲ್ಲಿ ಒಂದಿನ ನಿಲ್ಸ್ಕೊತೀನಿ. ಯಾರು ಜಾಸ್ತಿ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಬಿದ್ದಿರೋದ ಸ್ವಾತಿ ಅಮ್ಮಂಗೆ ಅಷ್ಟೇ. ಇವಾಗ 3 ಓಟ್ ಅಷ್ಟೇ ನನಗೆ ಬಂದಿರೋದು. ಇನ್ನು ಮಿಕ್ಕಿದ ಎಲ್ಲ ಓಟು ನಮ್ಮ ಅಕ್ಕನೇ ಜಾಸ್ತಿ ಮೇಕಪ್ಪು ಮತ್ತೆ ಜಾಸ್ತಿ ಟೈಮ್ ತಗೋತಾಳೆ ಮೇಕಪ್ ಮಾಡೋಕ್ಕೆ ಅಂತ. ನಮ್ಮ ಅಕ್ಕ ಫುಲ್ ಇಲ್ಲಿ ನೋಡಿ, ಇಲ್ಲಿ ನಗಿತಾವಳೆ ಫುಲ್. ಏನೋ ಒಂದು ಅವಾರ್ಡ್ ಸಿಕ್ಕಿರೋ ಥರ. ನೆಕ್ಸ್ಟ್ ಅವಾರ್ಡ್ ಚಾಲೆಂಜ್ ಮಾಡ್ತೀನಿ ರೀ, ಇದೇ ಮೇಕಪ್ ಚಾಲೆಂಜಲ್ಲಿ. ಸ್ವಲ್ಪ ಏನಿಲ್ಲ, ಎಲ್ಲರೂ ಸುಸ್ತಾಗಿ ಬಿದ್ದೋಗೋರೆ. ಹೇಳುವುದಕ್ಕೆ ಕೇಳುವುದಕ್ಕೆ ಸಮಯ ಅಲ್ಲ. ಹೊಟ್ಟೆ ತುಂಬೈತೆ, ಮನೆಗೆ ಹೋಗಿ ಮಲ್ಕೊಳ್ಳೋದಷ್ಟೇ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಎಲ್ಕಿಸ್ತೈತೆ ರವಿಯಪ್ಪ. ರವಿಯಪ್ಪ, ಈಗ ನಾನು ಹೇಳ್ಕೊಡ್ತೀನಿ, ಅದ್ ನೆನ್ಬೇಕು. ನೀನ್ ಈ ತರ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಕಲಿ ಹಿಡಿಯುತ್ತೆ. ರವಿ, ಏ ರವಿ, ಆಯ್ತು ನೀನು ಇದು ಮಾಡ್ಬಾರ್ದು, ಸೈಲೆಂಟ್ ಆಗಿರು. ಕೊಡಿಸ್ತೀಯಾ? ಫಿಶ್ ಆಗೋಯ್ತು ನೋಡು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇವಾಗೆಲ್ಲ ಫಿಶ್ ತಿನ್ಕೊಂಡು ಇವಾಗ ಎಲ್ಲರೂ ಹೋಗ್ತಾ ಇದೀವಿ. ಪಾರ್ಸಲ್ ತಗೊಂಡು ಹೋಗ್ತಾ ಇದೀವಿ. ನಮ್ಮ ಅತ್ತೆಗೆ ಮತ್ತೆ ನಮ್ಮಮ್ಮ ಇಬ್ರು ಬರಲಿಲ್ಲ, ಮನೇಲೇ ಇದ್ದಾರೆ. ಎಲ್ಲ ಬಂದ್ವಿ. ಸೊ ಅವ್ರಿಗೆ ಪಾರ್ಸಲ್ ತಗೊಂಡು ಹೋಗ್ತಾ ಇದೀವಿ. ಇವಾಗ ನೋಡಿ ಎಲ್ಲರೂ ಹೋಗ್ತಾ ಇದೀವಿ ನೋಡಿ. ಎಲ್ಲರಿಗೂ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಿಂಗೆ ಸಪೋರ್ಟ್ ಮಾಡಿ ಎಲ್ಲರೂ. ಬಾಯ್ ಬಾಯ್.